ಪ್ರೈಸ್ ದ ಲಾರ್ಡ್. ಎಲ್ಲರೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುವಂತವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನ ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. For today's meditation, let us turn to the Gospel according to Saint John, chapter 4, verse 49. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 49ನೇ ವಚನವನ್ನು ಓದಿಕೊಳ್ಳೋಣ. The nobleman said unto him, Sir, come down before my child die. ಆ ಪ್ರಧಾನನು, ಸ್ವಾಮಿ, ನನ್ನ ಮಗನು ಸಾಯುವುದಕ್ಕೆ ಮುಂಚೆ ನೀನು ಬರಬೇಕು ಅನ್ನಲು ಯೇಸು ಅವನಿಗೆ, ನಿನ್ನ ಮಗನು ಬದುಕುತ್ತಾನೆ, ಹೋಗು ಎಂದು ಉತ್ತರ ಕೊಟ್ಟನು. Jesus heals the son of a government servant. ಯೇಸು ಸ್ವಾಮಿಯು ಒಬ್ಬ ಪ್ರಧಾನನ ಮಗನನ್ನ ಸ್ವಸ್ಥ ಮಾಡಿದ ಕಾರ್ಯವನ್ನ ಇವತ್ತು ನೋಡಿಕೊಳ್ಳೋಣ. Jesus' disciples were convinced of his deity by his first miracle, turning water into wine. ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಂತ ಶಿಷ್ಯರು ಯೇಸು ಸ್ವಾಮಿ ಮಾಡಿದಂತ ಮೊದಲನೇ ಅದ್ಭುತ ಕಾರ್ಯ, ಆತನು ನೀರನ್ನ ದ್ರಾಕ್ಷರಸವನ್ನು ಮಾಡಿದ ಮೇಲೆ ಆತನ ಮೇಲೆ ನಂಬಿಕೆ ಇಟ್ಟರು. Jesus spoke and it was so. ಯೇಸು ಸ್ವಾಮಿ ಹೇಳಿದಂತೆಯೇ ಅದಾಯಿತು. This was one of the big factors that brought faith into the hearts of the disciples. ಈ ಒಂದು ಕಾರ್ಯವು ಶಿಷ್ಯರ ಹೃದಯದಲ್ಲಿ ನಂಬಿಕೆಯನ್ನು ತರುವಂತ ಒಂದು ಅದ್ಭುತವಾಗಿತ್ತು. This was the first sign to prove that he was the Messiah. ಯೇಸು ಸ್ವಾಮಿ ಮೆಸ್ಸಿಯನೆಂಬುದಾಗಿ ಈ ಒಂದು ಅದ್ಭುತದಿಂದ ಆತನಿಗೆ ಸೂಚಕ ಕಾರ್ಯ ಮಾಡುವಂತ ಮೊದಲನೇ ಕಾರ್ಯವಾಗಿತ್ತು. Jesus revealed to one woman in Samaria of his messiahship. ಯೇಸು ಸ್ವಾಮಿಯು ಸಮಾರ್ಯದ ಮಹಿಳೆಗೆ ಆತನು ಮೆಸ್ಸಿಯನೆಂಬುದಾಗಿ ಆತನು ಪ್ರಕಟಿಸಿಕೊಂಡನು. This story gives us Christ's estimate of a single soul. ಈ ಒಂದು ಸಾಮ್ಯದಿಂದ ನಾವು ತಿಳ್ಕೊಳ್ಳೋದೇನೆಂದ್ರೆ, ಯೇಸು ಸ್ವಾಮಿ ವ್ಯಕ್ತಿಯ ಮೇಲೆ ಎಷ್ಟೊಂದು ಆತನ ಅಭಿಮಾನ ಇಟ್ಟಿದ್ದಾನೆಂಬುದಾಗಿ ನಾವು ನೋಡಿಕೊಳ್ಳಬಹುದು. Jesus brought this immoral woman face to face with himself and showed her what kind of a life she was leading. ಯೇಸು ಸ್ವಾಮಿಯು ಅನೈತಿಕ ಜೀವಿತದಿಂದ ಜೀವಿಸಿದಂತ ಆ ಸಮಾರ್ಯ ಸ್ತ್ರೀಗೆ ಆತನು ತನ್ನನ್ನು ಪ್ರಕಟಿಸಿಕೊಂಡು ತಾನು ಏನು ಮಾಡ್ತಾನೆ ಎಂಬುದಾಗಿ ತಿಳಿಯಪಡಿಸುತ್ತಾನೆ. Christ did not condemn her or pass judgment upon her, but he did reveal to her that he is the one who could meet her needs. ಯೇಸು ಸ್ವಾಮಿ ಆಕೆಯನ್ನ ತಿರಸ್ಕರಿಸದೆ, ಆಕೆಯ ಮೇಲೆ ನ್ಯಾಯ ತೀರ್ಪು ಮಾಡದೆ, ತಾನು ಯಾರೆಂಬುದಾಗಿ ಪ್ರಕಟಿಸುವಂತ ಒಂದು ಕಾರ್ಯವನ್ನ ಇಲ್ಲಿ ನೋಡುತ್ತೇವೆ. Christ revealed the wonderful truth to her that he is the water of life. ಯೇಸು ಸ್ವಾಮಿ ಒಂದು ಸತ್ಯವನ್ನ ಆಕೆಗೆ ತಿಳಿಯಪಡಿಸುತ್ತಾನೆ. ಆತನೇ ಜೀವಕರವಾದಂತ ನೀರೆಂಬುದಾಗಿ ತಿಳಿಯಪಡಿಸುತ್ತಾನೆ. He alone can satisfy. ಯೇಸು ಸ್ವಾಮಿ ಮಾತ್ರನೇ ನಮ್ಮ ದಾಹವನ್ನು ಆತನು ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ. The wells of the world bring no satisfaction. ಈ ಲೋಕದ ಯಾವ ಕಾರ್ಯಗಳು ಕೂಡ ನಮಗೆ ತೃಪ್ತಿಯನ್ನು ತರಲಿಕ್ಕೆ ಸಾಧ್ಯವಿಲ್ಲ. People are trying everything, but they are unhappy and restless. ಜನರು ತಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅಸಂತೋಷ ಇದೆ, ಅವರಲ್ಲಿ ತೃಪ್ತಿ ಇನ್ನ ಇಲ್ಲ. In healing the son of a nobleman, Jesus gives another sign of his deity. ಯೇಸು ಸ್ವಾಮಿ ದೇವಕುಮಾರನೆಂಬುದಾಗಿ ಈ ಒಂದು ಪ್ರಧಾನನ ಮಗನನ್ನ ಸ್ವಸ್ಥ ಮಾಡೋದ್ರ ಮುಖಾಂತರ ಆತನು ತಿಳಿಯಪಡಿಸುತ್ತಾನೆ. The nobleman was working for a king. ಈ ಒಂದು ಪ್ರಧಾನನು ಆ ಒಂದು ಅರಸನಿಗೆ ಆತನು ಸೇವಕನಾಗಿರ್ತಾನೆ. Jesus doesn't withhold the answer based on your past or present. ಯೇಸು ಸ್ವಾಮಿ ನಿಮ್ಮ ಹಿಂದಿನ ಸ್ಥಿತಿಯನ್ನ ಅಥವಾ ಈಗಿನ ಸ್ಥಿತಿಯನ್ನು ಮಾತ್ರ ನೋಡದೆ ತನ್ನ ಕಾರ್ಯವನ್ನ ಸಾಧಿಸುವಂತವನಾಗಿದ್ದಾನೆ. Jesus is wonderful, mighty God, the everlasting Father, the Prince of Peace, and the wonderful Counselor. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು ಹಾಗೂ ಸಮಾಧಾನದ ಪ್ರಭು ಆತನಾಗಿದ್ದಾನೆ. Jesus is everything you need. ಯೇಸು ಕ್ರಿಸ್ತನೇ ನಿಮಗೆ ಅತ್ಯವಶ್ಯಕವಾಗಿ ಬೇಕಾದಂತವನಾಗಿದ್ದಾನೆ. He is so good. ಆತನು ಯಾವಾಗಲೂ ಒಳ್ಳೆಯವನೇ ಆಗಿದ್ದಾನೆ. His name is every other name. ಆತನ ಒಂದು ಹೆಸರು ಎಲ್ಲ ಹೆಸರಿಗಿಂತ ಶ್ರೇಷ್ಠವಾದಂತ ಹೆಸರಾಗಿರ್ತದೆ. When the situation gets out of control, you will get desperate.
ಆ ಒಂದು ಪರಿಸ್ಥಿತಿಗಳು ನಮ್ಮ ಒಂದು ಅಧೀನದಲ್ಲಿ ಇರುವಾಗ ಆತನು ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. Nobleman heard about turning water into wine in Cana. ಈ ಒಂದು ಪ್ರಧಾನನು ಯೇಸು ಸ್ವಾಮಿ ನೀರನ್ನ ದ್ರಾಕ್ಷರಸವನ್ನು ಮಾಡಿದಂತ ಕಥೆಯನ್ನು ಆತನು ನೋಡುತ್ತಾನೆ. It made him desperate to get his son healed. ಇದನ್ನ ನೋಡಿ ಆತನಿಗೆ ತನ್ನ ಮಗನು ಸ್ವಸ್ಥವಾಗ್ತಾನೆ ಎಂಬುದಾಗಿ ಆತನು ಆಸೆ ಪಡುತ್ತಾನೆ. Any person desperate make a move to God, believing that something can happen if I make the effort to find him. ಆ ಒಂದು ಅವಶ್ಯಕತೆಯಲ್ಲಿರುವಂತ ಯಾರೇ ಆಗಲಿ ಆತನು ನಿರಾಶೆಯಲ್ಲಿದ್ದಾಗ ದೇವರ ಹತ್ರ ಬಂದಾಗ ಆತನು ತೃಪ್ತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. He told Jesus that his son was at the point of death. ಆತನು ಪ್ರಧಾನನು ಬಂದು ಹೇಳ್ತಾನೆ ತನ್ನ ಮಗನು ಆತನು ಸಾಯುವಂತ ಸ್ಥಿತಿಗೆ ಬಂದಿದ್ದಾನೆ. He said, my son is dying. ನನ್ನ ಮಗನು ಸಾಯುತ್ತಾ ಇದ್ದಾನೆ ಯೇಸುವೆ, I want you to come and heal him. ನೀನು ಬಂದು ನನ್ನ ಮಗನನ್ನ ಸ್ವಸ್ಥ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾನೆ. Jesus asked him to go home and declared his son is alive. ಯೇಸು ಕ್ರಿಸ್ತನು ಹೇಳುತ್ತಾನೆ ನೀನು ಮನೆಗೆ ಹೋಗು, ನಿನ್ನ ಮಗನು ಸ್ವಸ್ಥನಾಗುತ್ತಾನೆ ಎಂಬುದಾಗಿ ಭರವಸೆ ಕೊಡುತ್ತಾನೆ. Jesus gave him a word. ಯೇಸು ಸ್ವಾಮಿ ಒಂದು ಮಾತನ್ನು ಆತನಿಗೆ ಹೇಳುತ್ತಾನೆ. All you need is a word when you need a miracle. ಒಂದು ಅದ್ಭುತ ನಿಮಗೆ ಆಗಬೇಕಾದ್ರೆ ನಿಮಗೆ ಬೇಕಾದಂಥದ್ದು ಏನು ಹೇಳಿದ್ರೆ ಯೇಸು ಕ್ರಿಸ್ತನ ಒಂದು ಮಾತು ಸಾಕು. Word of God precede wonder. ಯೇಸು ಕ್ರಿಸ್ತನ ಮಾತುಗಳು ಅದ್ಭುತಗಳನ್ನ ಮಾಡುವಂತದ್ದಾಗಿದೆ. The word of God is stepping you into a miracle. ದೇವರ ವಾಕ್ಯವು ನಿಮ್ಮನ್ನ ಅದ್ಭುತಗಳನ್ನ ಮಾಡುವಾತನಲ್ಲಿಗೆ ನಡೆಸುವಂತದ್ದಾಗಿದೆ. He believed the word and found his son healed at the same time. ಆತನು ಯೇಸು ಕ್ರಿಸ್ತನ ಮಾತನ್ನ ನಂಬಿ ತನ್ನ ಮಗನು ಸ್ವಸ್ಥವಾದದ್ದನ್ನ ಆತನು ಕಾಣುತ್ತಾನೆ. Be it unto you according to your faith. ನೀನು ನಂಬಿದಂತೆ ನಿನಗಾಗಲಿ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. Bible gives powerful insights and wisdom into how we can emerge victorious at such desperate situations. ಸತ್ಯವೇದವು ನಮಗೆ ಜ್ಞಾನವನ್ನ ತಿಳುವಳಿಕೆಯನ್ನು ಕೊಡುತ್ತದೆ. ನಮ್ಮ ನಿರಾಶೆಯ ಸ್ಥಿತಿಯಲ್ಲಿ ಹೇಗೆ ನಾವು ದೇವರ ಸಹಾಯವನ್ನು ಪಡ್ಕೊಳ್ಳಬಹುದೆಂಬುದಾಗಿ. God is close beside us, bringing protection and comfort. ದೇವರು ನಮ್ಮ ಜೊತೆಯಲ್ಲಿದ್ದು ನಮಗೆ ಸಂರಕ್ಷಣೆಯನ್ನ ನಮಗೆ ಆದರಣೆಯನ್ನ ಕೊಡುವಂತವನಾಗಿದ್ದಾನೆ. He is our good shepherd. ಆತನು ನಮ್ಮ ಒಳ್ಳೆ ಕುರುಬನಾಗಿದ್ದಾನೆ. God has not departed from you in the valley of disappointment. ಆತನು ಕಾರ್ಗತ್ತಿನ ಕಣಿವೆಯಲ್ಲಿ ನಾವು ಇರುವಾಗ ನಿರಾಶೆಯಲ್ಲಿದ್ದಾಗ ಆತನು ನಮ್ಮನ್ನು ಕೈ ಬಿಡುವಂತವನಲ್ಲ. He heals the broken-hearted, heals pain and comfort in sorrow. ಆತನು ಮುರಿದ ಹೃದಯಗಳನ್ನ ಕಟ್ಟಿ ಹಾಗೂ ಗಾಯಗಳನ್ನು ವಾಸಿ ಮಾಡುವಂತವನಾಗಿದ್ದಾನೆ. In fact, he has healing for you today. ಸತ್ಯವಾಗಿ ಹೇಳಬೇಕಾದ್ರೆ ಯೇಸು ಕ್ರಿಸ್ತನು ಇವತ್ತು ನಿನಗೂ ಕೂಡ ಸ್ವಸ್ಥತೆಯನ್ನು ಕೊಡುವಂತವನಾಗಿದ್ದಾನೆ. Why don't you draw near to him and ask him to heal the hurt you have experienced in our disappointments right now? ಈಗಲೇ ನೀನು ನಿರಾಶೆಯಲ್ಲಿ ಇರುವುದಾದ್ರೆ ಆತನ ಬಳಿ ಬಂದು ಆತನನ್ನು ಯಾಕೆ ನೀನು ಕೇಳಿಕೊಳ್ಳಬಾರದು? Encourage yourselves with the word of God. ದೇವರ ವಾಕ್ಯದಿಂದ ನಿಮ್ಮನ್ನೇ ನೀವು ಪ್ರೋತ್ಸಾಹಿಸಿಕೊಳ್ಳಿರಿ. Meditate on God's word, which reminds us that there is always hope for our situation. ಯಾವಾಗಲೂ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ದೇವರು ಎಲ್ಲಾ ಪರಿಸ್ಥಿತಿಗಳಲ್ಲೂ ನಮಗೆ ಒಳ್ಳೆ ನಿರೀಕ್ಷೆಯನ್ನು ಕೊಡುವಂತವನಾಗಿದ್ದಾನೆ ಎಂಬುದಾಗಿ ನಂಬೋಣ. He doesn't want us to live the rest of our lives under disappointment, but under his sovereign power. ಆತನು ತನ್ನ ಮಹಾಶಕ್ತಿಯಿಂದ ನಮ್ಮನ್ನ ಸುರಕ್ಷತೆಗೆ ಸುಕ್ಷೇಮದಲ್ಲಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಸರ್ವಶಕ್ತನು ಹಾಗೂ ಅದ್ಭುತಗಳನ್ನು ಮಾಡುವಂತ ದೇವರು ನೀನಾಗಿದ್ದಿ. ಎಲ್ಲ ಕಾಯಿಲೆಗಳನ್ನು ಮೇಲು ಮಾಡಲಿಕ್ಕೆ ಶಕ್ತನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನೀನು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ನೀನು ಶಕ್ತನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಿನ್ನ ಬಳಿ ಬರುವಂತವನ್ನ ನೀನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ನೀನು ಸ್ವಾಮಿ ಸ್ವೀಕರಿಸಿಕೊಂಡು ಬೇಕಾದದ್ದೆಲ್ಲವನ್ನು ಕೊಡುವಾತನು, ಸ್ವಸ್ಥ ಮಾಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಮಗೇನು ಬೇಕಾಗಿದೆ ಎಂಬುದಾಗಿ ನಿನ್ನೆ ಮೊದಲೇ ತಿಳಿದಿದೆ. ಅದಕ್ಕಾಗಿ ಸ್ತೋತ್ರ. ಒಳ್ಳೆ ಕುರುಬನು, ನಾಯಕನು, ಒಡೆಯನು ನೀನಾಗಿರುತ್ತಿ. ನಮ್ಮ ಮೇಲೆ ನಿನ್ನ ದಯೆ ಇರಲಿ, ನಿನ್ನ ಕೃಪಾ ಕಟಾಕ್ಷ ಇರಲಿ. ನಾವು ನಿನ್ನವರಾಗಿ ಬಾಳಿ ನಿನ್ನನ್ನು ಮಹಿಮೆಪಡಿಸುವಂತೆ ನಿನ್ನನ್ನು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ.
ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.